ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಪ್ರಮುಖ ಅಭಿವೃದ್ಧಿ ನಡೆಯುತ್ತಿದೆ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯ ಹೊಸ ಆವೃತ್ತಿಯು ಅಂತಿಮ ಹಂತ ತಲುಪಿದೆ. ಹೊಸ ಬ್ರಹ್ಮೋಸ್ನ ವೇಗ ಮತ್ತು ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಪಡೆದಿದ್ದು, ಅದು ಭಾರತಕ್ಕೆ ರಕ್ಷಣಾ ಶಕ್ತಿ ಹೆಚ್ಚಿಸುವ ದಿಕ್ಕಿನಲ್ಲಿ ಮತ್ತೊಂದು ಹೆಜ್ಜೆಯನ್ನಿಟ್ಟಿದೆ. ಹೊಸ ಬ್ರಹ್ಮೋಸ್ ಕ್ಷಿಪಣಿ 4300 ಕಿಲೋಮೀಟರ್ ಪ್ರತಿ ಗಂಟೆಯ ಗರಿಷ್ಠ ವೇಗವನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ. ಇದರ ವ್ಯಾಪ್ತಿ ಸುಮಾರು 800 ಕಿಲೋಮೀಟರ್ನಷ್ಟು. ಈ ಹೊಸ ಅಭಿವೃದ್ಧಿಯು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ವಿರುದ್ಧ ಬ್ರಹ್ಮೋಸ್ ಕ್ಷಿಪಣಿಯು ತೋರಿದ ಭಾರಿ ಪ್ರಭಾವದ ನಂತರದ ತಂತ್ರಜ್ಞಾನೀಕರಣದ ಹಂತವಾಗಿ ಪರಿಗಣಿಸಲಾಗಿದೆ. ಆ ವೇಳೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ನಿಖರ ದಾಳಿಗಳು ವಿಶ್ವದ ಗಮನ ಸೆಳೆದಿತ್ತು. ಹೊಸ ಬ್ರಹ್ಮೋಸ್ ಎನ್ಜಿ ಹಳೆ ಬ್ರಹ್ಮೋಸ್ಗಿಂತ ವೇಗ, ನಿಖರತೆ ಹಾಗೂ ವ್ಯಾಪ್ತಿಯಲ್ಲಿ ಬಹಳ ಅಭಿವೃದ್ಧಿಯಾಗಿದೆ. ಹಲವು ರಾಷ್ಟ್ರಗಳು ಈಗಾಗಲೇ ಈ ಕ್ಷಿಪಣಿಯ ಖರೀದಿಗೆ ಆಸಕ್ತಿ ತೋರಿಸಿರೋದು ಒಂದು ದೊಡ್ಡ ಸಾಧನೆ. ಭಾರತವು ಇದರ ಮೂಲಕ ತನ್ನ ನಿಖರ ದಾಳಿ ಸಾಮರ್ಥ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ. ರಕ್ಷಣಾ ಮೂಲಗಳ ಪ್ರಕಾರ ಈ ಕ್ಷಿಪಣಿ 800 ಕಿಲೋಮೀಟರ್ ದೂರದ ಗುರಿಯನ್ನ ನಿಖರವಾಗಿ ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ವಿಸ್ತೃತ ಶ್ರೇಣಿಯ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯ ಪರೀಕ್ಷೆಗಳು ನಡೆಯುತ್ತಿವೆ. ಮುಂದಿನ 2 ವರ್ಷಗಳಲ್ಲಿ ಈ ಕ್ಷಿಪಣಿಯನ್ನ ಶಸ್ತ್ರಾಸ್ತ್ರ ಪಡೆಗಳಿಗೆ ಸೇರಿಸುವ ಗುರಿಯೂ ಇಡಲಾಗಿದೆ. ಈ ಕ್ಷಿಪಣಿಯ ನಿಖರತೆ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಮಾರ್ಪಡಿಸಿದ ರಾಮ್ಜೆಟ್ ಎಂಜಿನ್ ಹಾಗೂ ಆಧುನಿಕ ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಪರೀಕ್ಷಿಸಲಾಗುತ್ತಿದೆ. ಈ ವ್ಯವಸ್ಥೆಯಲ್ಲಿ ಆಂತರಿಕ ನ್ಯಾವಿಗೇಷನ್ ಜೊತೆಗೆ ಬಾಹ್ಯ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಬಳಕೆಯಾಗಿದೆ. ಇದರ ಉದ್ದೇಶ ಶತ್ರುಗಳ ಎಲೆಕ್ಟ್ರಾನಿಕ್ ಜಾಮಿಂಗ್ ಪ್ರಯತ್ನವನ್ನ ವಿಫಲ ಮಾಡುತ್ತೆ. ನಮ್ಮ ಈ ಕ್ಷಿಪಣಿ ಸದ್ಯ 450 ಕಿಲೋಮೀಟರ್ ಆವೃತ್ತಿಯ ಬ್ರಹ್ಮೋಸ್ ಕ್ಷಿಪಣಿ ಪ್ಲಾಟ್ಫಾರ್ಮ್ ಅನ್ನ ನೌಕಾಪಡೆ ಮತ್ತು ಭೂ ಸೈನ್ಯವು 800 ಕಿಲೋಮೀಟರ್ ಆವೃತ್ತಿಗೆ ಅಪ್ಗ್ರೇಡ್ ಮಾಡಲಾಗಿದೆ. ಅಗ್ನಿಶಾಮಕ ನಿಯಂತ್ರಣ ವ್ಯವಸ್ಥೆಯು ಸಾಫ್ಟ್ವೇರ್ ಮತ್ತು UI ನವೀಕರಣದಿಂದ ಈ ಪರಿವರ್ತನೆ ಸಾಧ್ಯವಾಗುತ್ತೆ. ಆದ್ರೆ ವಾಯು ಉಡಾವಣೆ ಆವೃತ್ತಿಗೆ ಸ್ವಲ್ಪ ಹೆಚ್ಚು ಕಾಲ ಹಿಡಿಯುವ ಸಾಧ್ಯತೆ ಇದೆ ಎಂದು ಮೂಲಗಳು ಹೇಳಿವೆ. ಭಾರತೀಯ ವಾಯುಪಡೆಯ ಸುಖೋಯ್ 30 MKI ವಿಮಾನದಿಂದ ಬ್ರಹ್ಮೋಸ್ ಎ ಕ್ಷಿಪಣಿಯನ್ನ ಉಡಾಯಿಸಿ ಶತ್ರು ವ್ಯಾಪ್ತಿಯಿಂದ ಶತ್ರು ಗುರಿಯನ್ನೇ ಹೊಡೆದ ಘಟನೆ ಆಪರೇಷನ್ ಸಿಂಧೂರ್ ವೇಳೆ ನಡೆಯಿತು. ಈ ದಾಳಿ ಬ್ರಹ್ಮೋಸ್ ಕ್ಷಿಪಣಿಯ ನಿಖರತೆ ಮತ್ತು ಪ್ರಭಾವವನ್ನ ತೋರಿಸಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಕ್ಷಿಪಣಿಯನ್ನ ಸ್ವಾವಲಂಬಿ ಭಾರತದ ಗುರಿಯೊಂದಿಗೆ ಜೋಡಿಸಿ ಪ್ರಶಂಸಿಸಿದ್ದಾರೆ. ಬ್ರಹ್ಮೋಸ್ ಕ್ಷಿಪಣಿಯೊಂದಿಗೆ ಅಸ್ತ್ರ ಸರಣಿಯ ಕ್ಷಿಪಣಿಗಳ ನವೀಕರಣ ಕಾರ್ಯವೂ ನಡೆಯುತ್ತಿದೆ. ಅಸ್ತ್ರ ಮಾರ್ಕ್ 2 ಕ್ಷಿಪಣಿಯ ವ್ಯಾಪ್ತಿಯನ್ನ 160 ಕಿಲೋಮೀಟರ್ ನಿಂದ 200 ಕಿಲೋಮೀಟರ್ ಗಿಂತ ಹೆಚ್ಚು ವಿಸ್ತರಿಸಲು DRDO ಕೆಲಸ ಮಾಡ್ತಿದೆ. ಈ ಕ್ಷಿಪಣಿಯ ಉತ್ಪಾದನೆ 2026 ರಿಂದ 27 ಒಳಗೆ ಪ್ರಾರಂಭವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಭಾರತೀಯ ವಾಯುಪಡೆಯು ತನ್ನ ಸುಖೋಯ್ 30 MKI ಮತ್ತು ತೇಜಸ್ ವಿಮಾನಗಳಿಗೆ 700ಕ್ಕೂ ಹೆಚ್ಚು ಅಸ್ತ್ರ ಮಾರ್ಕ್ 2 ಕ್ಷಿಪಣಿಗಳ ಖರೀದಿಯನ್ನು ಅಂತಿಮಗೊಳಿಸಿದೆ. ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ರಕ್ಷಣಾ ಸ್ವಾಧೀನ ಮಂಡಳಿ DAC ಮತ್ತು ರಕ್ಷಣಾ ಸಚಿವಾಲಯವು ಹಲವು ಪ್ರಮುಖ ಒಪ್ಪಂದಗಳನ್ನು ಅನುಮೋದಿಸಿವೆ. ಇದರಿಂದ ಬ್ರಹ್ಮೋಸ್ ಕ್ಷಿಪಣಿಯು ಭಾರತೀಯ ಶಸ್ತ್ರಾಸ್ತ್ರ ಪಡೆಗಳ ಪ್ರಮುಖ ನಿಖರ ದಾಳಿ ಆಯುಧವಾಗಿ ಸ್ಥಾಪಿತವಾಗಿದೆ. ಈಗ ನೌಕಾಪಡೆಗೆ ಸೇರಿದ ಅನೇಕ ಯುದ್ಧ ನೌಕೆಗಳು ಉಡಾವಣಾ ಬ್ರಹ್ಮೋಸ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇತ್ತೀಚಿನ ಒಪ್ಪಂದಗಳ ಒಟ್ಟು ಮೌಲ್ಯವು ಸಾವಿರಾರು ಕೋಟಿ ರೂಪಾಯಿಯನ್ನ ಮೀರಿದೆ. ಈ ಕ್ಷಿಪಣಿಯ ಅಭಿವೃದ್ಧಿ ಭಾರತದ ಸ್ವದೇಶಿ ತಂತ್ರಜ್ಞಾನದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾಗಿದ್ದು, ದೇಶದ ರಕ್ಷಣಾ ಸ್ವಾವಲಂಬನೆಯನ್ನ ದೃಢಪಡಿಸಿದೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಕ್ಷಿಪಣಿಯ ನಿಖರತೆ ಮತ್ತು ವೇಗದಿಂದ ಪ್ರೇರಿತರಾಗಿ ಅದನ್ನು ಖರೀದಿಸಲು ಆಸಕ್ತಿ ತೋರಿಸಿವೆ. ಭಾರತ ಈಗಾಗಲೇ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ರಫ್ತು ಮಾಡಿದೆ ಮತ್ತು ಇತರ ದೇಶಗಳೊಡನೆ ಸಹ ಒಪ್ಪಂದ ಚರ್ಚೆಗಳು ನಡೆಯುತ್ತಿದೆ. ಈ ಎಲ್ಲ ಅಭಿವೃದ್ಧಿಗಳು ಭಾರತವನ್ನ ಕೇವಲ ರಕ್ಷಣಾ ಶಕ್ತಿಯಲ್ಲದೆ ತಂತ್ರಜ್ಞಾನ ಮತ್ತು ನವೀನತೆಯ ಕೇಂದ್ರವಾಗಿ ರೂಪಿಸಿದೆ. ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ನಡೆಯುತ್ತಿರುವ ಈ ಹೊಸತನ ಕೇವಲ ರಾಷ್ಟ್ರದ ಭದ್ರತೆಯಲ್ಲದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನ ಹೆಚ್ಚಿಸುತ್ತಿದೆ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಹೊಸ ಆವೃತ್ತಿಯು ಭಾರತವನ್ನ ಇನ್ನೂ ಬಲಿಷ್ಠ, ನಿಖರ ಮತ್ತು ಪ್ರಬಲ ರಾಷ್ಟ್ರವನ್ನಾಗಿ ರೂಪಿಸುತ್ತಿದೆ.